ಸಕ್ಕರೆ ಮೇಲೆ ನಮ್ಮೆಲ್ಲರಿಗೂ ಏನೋ ಒಂದು ಅಕ್ಕರೆ, ಸಂತೃಪ್ತಿ. ಆದರೆ ಕಬ್ಬು ಬೆಳೆಯುವ ರೈತರಿಗೆ ಮಾತ್ರ ಎಂದಿಗೂ ನೆಮ್ಮದಿಯಿಲ್ಲ. ಈ ಬಾರಿಯಂತೂ ಬೆಳಗಾವಿ, ವಿಜಯಪುರ, ಬಾಗಲಕೋಟೆ ಜಿಲ್ಲೆಯ ಕಬ್ಬು ಬೆಳೆಗಾರರು ಅಹೋರಾತ್ರಿ ಧರಣಿ ಕುಳಿತು ವಾರವೇ ಕಳೆದಿದ್ದು, ಕಳೆದ 2 ದಿನಗಳಿಂದ ಈ ಹೋರಾಟ ತೀವ್ರ ರೂಪಕ್ಕೆ ಪರಿವರ್ತನೆಗೊಂಡಿದೆ. ಈ ಹೋರಾಟಕ್ಕೆ ಕನ್ನಡಪರ ಸಂಘಟನೆಗಳು, ವಕೀಲರು, ವಿದ್ಯಾರ್ಥಿಗಳು ಮತ್ತು ರಾಜ್ಯದ ವಿರೋಧ ಪಕ್ಷವು ನೀಡಿದ ಬೆಂಬಲದಿಂದ ಹೋರಾಟ ತಣ್ಣಗಾಗುವ ಯಾವುದೇ ಸೂಚನೆ ಸದ್ಯಕ್ಕೆ ಕಾಣುತ್ತಿಲ್ಲ. ಕರ್ನಾಟಕವು ದೇಶದಲ್ಲಿಯೇ ಕಬ್ಬು ಉತ್ಪಾದನೆಯಲ್ಲಿ 2ನೇ ಸ್ಥಾನ ಹೊಂದಿದೆ. ಇಲ್ಲಿಯ ಕಬ್ಬು ಬೆಳೆಗಾರರು ಆರಾಮವಾಗಿ ಜೀವನ ನಡೆಸಬೇಕಾಗಿತ್ತು. ಆದರೆ ತಾವು ಬೆಳೆದ ಬೆಳೆಗೆ ಸರಿಯಾದ ಬೆಂಬಲ ದೊರಕದಿರುವುದು ಇಲ್ಲಿನ ರೈತರ ಪರಿಸ್ಥಿತಿಯನ್ನು ಅಧೋಗತಿಗೆ ತಲುಪಿಸಿರುವುದು ವಿಪರ್ಯಾಸ. ಹಾಗಾದರೆ ಈ ಹೋರಾಟ ಪ್ರಾರಂಭವಾಗಲು ಕಾರಣಗಳೇನು ಮತ್ತು ಇಲ್ಲಿನ ರೈತರ ಅಹವಾಲುಗಳೇನು? 1. ಕನಿಷ್ಠ ಬೆಂಬಲ ಬೆಲೆ 3,500 ರೂಪಾಯಿಗೆ ನಿಗದಿಪಡಿಸಬೇಕು. ಕೇಂದ್ರ ಸೂಚಿಸುವ FRP ಫೇರ್ ಅಂಡ್ ರೆಮ್ಯುನರೇಟಿವ್ ಪ್ರೈಸ್ ಜೊತೆಗೆ SJP ಸ್ಟೇಟ್ ಅಡ್ವೈಸ್ಡ್ ಪ್ರೈಸ್ ಘೋಷಿಸಲು ಆಯಾ ರಾಜ್ಯಗಳಿಗೆ ಅವಕಾಶವಿದೆ. ವಿಪರ್ಯಾಸ ಎಂದರೆ 1 ಟನ್ ಕಬ್ಬು ಬೆಳೆಯಲು 3,700 ರೂಪಾಯಿ ವೆಚ್ಚವಾಗುತ್ತದೆ. ಆದ್ದರಿಂದ FRP 4,400 ರೂಪಾಯಿ ನಿಗದಿಪಡಿಸಬೇಕೆಂದು ರಾಜ್ಯ ಸರ್ಕಾರವೇ ಕೇಂದ್ರಕ್ಕೆ ಶಿಫಾರಸು ಮಾಡಿದ್ದು, ಆದರೆ ಕನಿಷ್ಠ ಬೆಂಬಲ ಬೆಲೆ 3,500 ರೂಪಾಯಿ ನೀಡಬೇಕೆನ್ನುವ ರೈತರ ಬೇಡಿಕೆಗೆ ಸರ್ಕಾರ ಸ್ಪಂದಿಸದಿರುವುದು ಈ ಹೋರಾಟಕ್ಕೆ ಉರಿಯುತ್ತಿರುವ ಬೆಂಕಿಗೆ ತುಪ್ಪ ಸುರಿದಂತಾಗಿದೆ. 2. 14 ದಿನಗಳಲ್ಲಿ ಬಿಲ್ ನೀಡಬೇಕು. ಕಬ್ಬು ನುರಿಕೆ ಮಾಡಿ 14 ದಿನಗಳಲ್ಲಿ ರೈತರಿಗೆ ಹಣ ಪಾವತಿ ಮಾಡಬೇಕೆಂಬುದು ಶುಗರ್ಕೇನ್ ಕಂಟ್ರೋಲ್ ಆರ್ಡರ್ 1966 ತಿದ್ದುಪಡಿ 2006 ರಲ್ಲಿ ಉಲ್ಲೇಖವಾಗಿದ್ದು, ಈ ನಿಯಮ ಪಾಲನೆಯಾದದ್ದು ಅತಿ ವಿರಳವಾಗಿದೆ. 3. ವ್ಯಾಪ್ತಿ ಮೀರಿ ಕಬ್ಬು ಖರೀದಿ. ನಿಯಮದ ಪ್ರಕಾರ ಕಾರ್ಖಾನೆಯೊಂದರ 20 ಕಿಲೋಮೀಟರ್ ವ್ಯಾಪ್ತಿಯಲ್ಲಿ ಬೆಳೆಯುವ ಕಬ್ಬನ್ನು ಖರೀದಿಸಲು ಅವಕಾಶವಿದೆ. ಆದರೆ ಈ ನಿಯಮಕ್ಕೆ ಕಿಮ್ಮತ್ತಿಲ್ಲ. ಕಾರ್ಖಾನೆಗಳು 140 ರಿಂದ 150 ಕಿಲೋಮೀಟರ್ ದೂರದ ಕಬ್ಬನ್ನು ಖರೀದಿಸುತ್ತಿದ್ದು, ಖರೀದಿ ದರ ನಿಗದಿಪಡಿಸುತ್ತಿಲ್ಲ ಎಂಬುದು ರೈತರ ವಾದವಾಗಿದೆ. 4. ಉಪ ಉತ್ಪನ್ನ ಆದಾಯ ಹಂಚಿಕೆ. ಸಕ್ಕರೆ ತಯಾರಿಕೆಯಲ್ಲಿ ದೊರೆಯುವ ಉಪ ಉತ್ಪನ್ನಗಳಾದ ಸ್ಪಿರಿಟ್, ಇಥೊನಾಲ್ ಹಾಗೂ ಬಯೋಗ್ಯಾಸ್ ಮುಂತಾದವುಗಳ ಮಾರಾಟದಿಂದಲೂ ಕಾರ್ಖಾನೆಗಳು ಆದಾಯ ಗಳಿಸುತ್ತಿದ್ದು, ನಿಯಮದ ಪ್ರಕಾರ ರೈತರಿಗೂ ಇದರ ಲಾಭಾಂಶ ನೀಡಬೇಕಿದೆ. ಆದರೆ ಕಾರ್ಖಾನೆಗಳು ಇದನ್ನು ತಿರಸ್ಕರಿಸುತ್ತಿರುವುದು ರೈತರ ಹೋರಾಟ ಮುಂದುವರಿಸಲು ಮತ್ತೊಂದು ಕಾರಣವಾಗಿ ಮಾರ್ಪಟ್ಟಿದೆ. ಆದರೆ ರೈತರ ಈ ಎಲ್ಲಾ ಅಹವಾಲುಗಳಿಗೆ ವಿರುದ್ಧವಾಗಿ ಕಾರ್ಖಾನೆಗಳು ಸಲ್ಫರ್ ದರದಲ್ಲಿ ಹೆಚ್ಚಳ, ಕಬ್ಬು ಕಟಾವು ಮಾಡುವ ಕಾರ್ಮಿಕರ ಕೂಲಿ, ಕಬ್ಬು ಸಾಕಾಣಿಕೆ ಮತ್ತು ನಿರ್ವಹಣಾ ವೆಚ್ಚ ಅಧಿಕವಾಗಿ ಹೆಚ್ಚಾಗಿದ್ದು, ನಿರಂತರವಾಗಿ ರೈತರು ಕಬ್ಬು ಬೆಳೆದಿದ್ದರಿಂದ ಮಣ್ಣಿನ ಫಲವತ್ತತೆ ಕುಸಿದು ಕಬ್ಬಿನ ಇಳುವರಿ ಕಡಿಮೆಯಾಗಿ ಉತ್ಪಾದನಾ ವೆಚ್ಚ ಅಧಿಕವಾಗಿರುವುದರಿಂದ ರೈತರು ಹೆಚ್ಚಿನ ದರ ನಿಗದಿಪಡಿಸಲು ಕೇಳುತ್ತಿದ್ದಾರೆ ಎಂಬ ದ್ವಂದ್ವ ವಾದವನ್ನು ಮಾಡುತ್ತಿದೆ. ಈಗಾಗಲೇ ಹೋರಾಟದ ಸ್ಥಳಕ್ಕೆ ರಾಜ್ಯ ಸರ್ಕಾರದ ಸಚಿವರಾದ HK ಪಾಟೀಲ್, MB ಪಾಟೀಲ್ ಮತ್ತು ಸಕ್ಕರೆ ಸಚಿವರಾದ ಶಿವಾನಂದ ಪಾಟೀಲ್ ಭೇಟಿ ನೀಡಿದ್ದರೂ ರೈತರೊಂದಿಗಿನ ಸಂಧಾನ ಯಶಸ್ವಿಯಾಗಿಲ್ಲ. ಈ ಸಮಸ್ಯೆ ಪರಿಹರಿಸುವುದು ಮೇಲ್ನೋಟಕ್ಕೆ ಸರಳವಾಗಿ ಕಂಡರೂ ಸಮಸ್ಯೆ ಪರಿಹರಿಸುವ ಇಚ್ಛಾಶಕ್ತಿ ಆಡಳಿತಕ್ಕೆ ಬರುವ ಯಾವ ಪಕ್ಷಕ್ಕೂ ಇಲ್ಲ. ಎಲ್ಲ ರಾಜಕೀಯ ಪಕ್ಷಗಳ ಮುಖಂಡರದ್ದು ಸಕ್ಕರೆ ಕಾರ್ಖಾನೆಗಳಿವೆ. ಆದುದರಿಂದ ಯಾವ ಪಕ್ಷ ಅಧಿಕಾರಕ್ಕೆ ಬಂದರೂ ಕಾರ್ಖಾನೆಗಳ ಮಾಲೀಕರು ಸಚಿವ ಸಂಪುಟದಲ್ಲಿ ಇರುತ್ತಾರೆ ಮತ್ತು ಅವರು ಕಾರ್ಖಾನೆಗಳ ಪರವಾಗಿಯೇ ಲಾಬಿ ಮಾಡುತ್ತಾರೆ. ಈಗಿರುವಾಗ ಮಂತ್ರಿಗಳನ್ನೆಲ್ಲ ಎದುರು ಹಾಕಿಕೊಂಡು ರಾಜ್ಯದ ಮುಖ್ಯಮಂತ್ರಿಗಳಾದ ಶ್ರೀ ಸಿದ್ದರಾಮಯ್ಯನವರು ರೈತರ ಪರ ನಿರ್ಧಾರ ಕೈಗೊಳ್ಳಬಹುದೇ ಎಂಬುದು ನಮ್ಮ ಅತಿದೊಡ್ಡ ಪ್ರಶ್ನೆಯಾಗಿದೆ. ದೇಶಕ್ಕೆ ಬೆನ್ನೆಲುಬು ರೈತ ಎಂದು ಬೊಬ್ಬೆ ಹೊಡೆಯುವ ಸರ್ಕಾರಗಳು, ರೈತರ ಹೆಸರಿನಲ್ಲಿ ಪ್ರಮಾಣ ವಚನ ಸ್ವೀಕರಿಸುವ ರಾಜಕಾರಣಿಗಳು ಸದ್ಯದ ರೈತರ ಕಬ್ಬಿಗೆ ನಿಗದಿತ ಬೆಲೆ ನೀಡಬೇಕೆಂಬ ಹೋರಾಟವನ್ನು ನೋಡಿಯೂ ಕಣ್ಣುಮುಚ್ಚಿ ಕುಳಿತುಕೊಳ್ಳದೆ ರೈತರ ಸಮಸ್ಯೆಗಳನ್ನು ಪರಿಹರಿಸಲು ಅವರೊಂದಿಗೆ ಬೆಂಬಲ ನೀಡಿ ಪರಿಹಾರ ಹುಡುಕುವುದು ಅವರ ಕರ್ತವ್ಯವಾಗಿದೆ. ಕರ್ನಾಟಕವು ಮಹಾರಾಷ್ಟ್ರದಂತೆ ಒಂದೇ ರೀತಿಯ ಭೂಮಿ, ನೀರು ಮತ್ತು ಕಾರ್ಮಿಕರನ್ನು ಹೊಂದಿದ್ದು, ಅಲ್ಲಿ ನಿಗದಿ ಮಾಡಿರುವ 3,500 ರೂಪಾಯಿಗೆ ಪರ್ ಟನ್ ಬೆಲೆಯನ್ನು ನಮ್ಮ ರಾಜ್ಯದಲ್ಲಿ ಯಾಕೆ ಅಳವಡಿಸಬಾರದು ಎನ್ನುವ ರೈತರ ಪ್ರಶ್ನೆಗೆ ಸರ್ಕಾರವು ಸಕಾರಾತ್ಮಕವಾಗಿ ಸ್ಪಂದಿಸಿ ಅವರ ಎಲ್ಲಾ ಬೇಡಿಕೆಗಳನ್ನು ಪೂರ್ಣಗೊಳಿಸಬೇಕೆಂಬುದು ನಮ್ಮ ಮಾಧ್ಯಮದ ಆಶಯವಾಗಿದೆ. ಧನ್ಯವಾದಗಳೊಂದಿಗೆ ವರದಿ ನಾರಾಯಣ ವಗ್ಗ, ವೀಕ್ ಎನ್ ನ್ಯೂಸ್.